ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6-10-2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು. ಮೊದಲು ಸ್ವಯಂ ನಿರ್ವಿಕಾರಿ ಆಗಬೇಕು. ನಂತರ ಪುನಃ ಅನ್ಯರಿಗೆ ನಿರ್ವಿಕಾರಿ ಆಗಿ ಎಂದು ತಿಳಿಸಬೇಕು. ಇಂದಿನ ಪ್ರಶ್ನೆಯಾಗಿದೆ, ಮಹಾವೀರ ಮಕ್ಕಳಾದ ನೀವು ಯಾವ ಮಾತಿನ ಚಿಂತೆಯನ್ನು ಮಾಡಬಾರದು? ಅಂದರೆ ಮಹಾವೀರ ಮಕ್ಕಳಾದ ನೀವು ಯಾವ ಮಾತನ್ನು ಕೇರ್ ಮಾಡಬಾರದು. ಕೇವಲ ಯಾವೊಂದು ಮಾತನ್ನು ಚೆಕ್ ಮಾಡಿಕೊಳ್ಳುತ್ತಾ ಆ ಮಾತಿನಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಉತ್ತರ: ಒಂದು ವೇಳೆ ಯಾರಾದರೂ ಪವಿತ್ರ ಆಗುವಂತಹ ಮಾತಿನಲ್ಲಿ ವಿಘ್ನವನ್ನು ಹಾಕಿದರೆ ನೀವು ಅವರನ್ನು ಕೇರ್ ಮಾಡಬಾರದು. ಪವಿತ್ರತೆಯಲ್ಲಿ ಯಾರಾದರೂ ವಿಘ್ನವನ್ನು ಹಾಕಿದರೆ ನೀವು ಅವರ ಬಗ್ಗೆ ಚಿಂತೆಯನ್ನು ಮಾಡಬಾರದು. ಅವರನ್ನು ಡೋಂಟ್ ಕೇರ್ ಮಾಡಬೇಕು. ಕೇವಲ ಚೆಕ್ ಮಾಡಿಕೊಳ್ಳಿ, ನಾನು ಮಹಾವೀರ ಆಗಿದ್ದೇನೆ ತಾನೆ? ನಾನು ಸ್ವಯಂಗೆ ಸ್ವಯಂ ಮೋಸವನ್ನು ಮಾಡಿಕೊಳ್ಳುತ್ತಿಲ್ಲ ತಾನೆ? ನಾನು ಬೇಹದ್ದಿನ ವೈರಾಗಿಯಾಗಿದ್ದೇನಾ? ನಾನು ಅನೇಕರನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನಾ? ನನ್ನಲ್ಲಿ ಕ್ರೋಧ ಅಂತೂ ಇಲ್ಲ ತಾನೆ? ನಾನು ಅನ್ಯರಿಗೆ ಯಾವ ಮಾತನ್ನು ಹೇಳುತ್ತಿದ್ದೇನೋ ಆ ಮಾತನ್ನು ಸ್ವಯಂ ಕಾರ್ಯರೂಪದಲ್ಲಿ ತಂದು ತೋರಿಸುತ್ತಿದ್ದೇನೆ ತಾನೆ? ಇಂದಿನ ಗೀತೆಯಾಗಿದೆ, ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ. ಓಂ ಶಾಂತಿ. ಇಲ್ಲಿ ಏನನ್ನೂ ಹೇಳುವಂತಹ ಅವಶ್ಯಕತೆ ಇಲ್ಲ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಈಗ ಅರ್ಥ ಆಗುತ್ತಿದೆ. ನಾವೀಗ ಪುನಃ ದೇವತೆ ಆಗುತ್ತಿದ್ದೇವೆ. ನಾವೀಗ ಪುನಃ ಸಂಪೂರ್ಣ ನಿರ್ವಿಕಾರಿ ಆಗುತ್ತಿದ್ದೇವೆ. ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ, ಮಕ್ಕಳೇ, ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ, ಅಂದರೆ ಪವಿತ್ರರಾಗಿ. ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ. ಈಗ ಪುನಃ ಮಕ್ಕಳಾದ ನಿಮಗೆ ಸ್ಮೃತಿ ಬಂದಿದೆ. ನಾವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಆ ಆಸ್ತಿಯನ್ನು ಯಾರೂ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಆಸ್ತಿಯನ್ನು ಕಿತ್ತುಕೊಳ್ಳಲು ಬೇರೆ ಯಾರೂ ಕೂಡ ಇರುವುದೇ ಇಲ್ಲ. ಸತ್ಯಯುಗಕ್ಕೆ ಅದ್ವೈತ್ಯ ರಾಜ್ಯ ಎಂದು ಕರೆಯಲಾಗುತ್ತದೆ. ಅಂದರೆ ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇರುತ್ತದೆ. ನಂತರ ಪುನಃ ರಾವಣ ರಾಜ್ಯದಲ್ಲಿ ಅನ್ಯ ಧರ್ಮದವರು ಬರುತ್ತಾರೆ. ಈಗ ಈ ಎಲ್ಲಾ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಈಗ ನೀವು ಇದೇ ರೀತಿ ಜ್ಞಾನವನ್ನು ತಿಳಿಸಬೇಕು. ನಾವೀಗ ಪುನಃ ಭಾರತವನ್ನು ಶ್ರೀಮತದಂತೆ ನಿರ್ವಿಕಾರಿ ದೇಶವನ್ನಾಗಿ ಮಾಡುತ್ತಿದ್ದೇವೆ. ಸರ್ವಶ್ರೇಷ್ಠ ಭಗವಂತ ತಂದೆ ಎಂದು ಎಲ್ಲರೂ ಹೇಳುತ್ತಾರೆ. ಭಗವಂತ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಅವರಿಗೆ ತಂದೆ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಈ ಮಾತಿನ ಬಗ್ಗೆ ಕೂಡ ನೀವೀಗ ತಿಳಿಸಬೇಕು. ಭಾರತ ಸಂಪೂರ್ಣ ನಿರ್ವಿಕಾರಿಯಾದಂತಹ ಸ್ವರ್ಗ ಆಗಿತ್ತು ಅನ್ನುವುದನ್ನು ನೀವು ಬರೆಯಬೇಕು. ಅದೇ ಭಾರತ ಈಗ ವಿಕಾರಿ ನರಕ ಆಗಿದೆ ಅನ್ನುವುದನ್ನು ಬರೆಯಬೇಕು. ಪುನಃ ನಾವು ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆ ಯಾವ ಮಾತನ್ನು ನಮಗೆ ತಿಳಿಸುತ್ತಾರೋ ಅದನ್ನು ನೋಟ್ ಮಾಡಿಕೊಂಡು ಪುನಃ ವಿಚಾರ ಸಾಗರ ಮಂಥನವನ್ನು ಮಾಡಿ ಬರೆಯಲು ಸಹಯೋಗವನ್ನು ನೀಡಬೇಕು. ಭಾರತ ಅವಶ್ಯವಾಗಿ ಸ್ವರ್ಗ ಆಗಿತ್ತು ಎಂದು ಎಲ್ಲರಿಗೂ ಅರ್ಥ ಆಗಬೇಕು. ಅದಕ್ಕೋಸ್ಕರ ಅಂತಹ ಯಾವ ಯಾವ ಮಾತನ್ನು ನಾವು ಬರೆಯಬೇಕು? ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ಭಾರತದ ನಿವಾಸಿಗಳಾದ ನಮ್ಮನ್ನು ಪರಮಾತ್ಮ ತಂದೆ ನಿರ್ವಿಕಾರಿಯನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ಮೊದಲು ಸ್ವಯಂವನ್ನು ನೋಡಿಕೊಳ್ಳಬೇಕು. ನಾನು ನಿರ್ವಿಕಾರಿ ಆಗಿದ್ದೇನೆ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ಈಶ್ವರ ತಂದೆಗೆ ನಾನು ಮೋಸವನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ಈಶ್ವರ ತಂದೆ ನಮ್ಮನ್ನು ನೋಡುತ್ತಿಲ್ಲ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ನಿಮ್ಮ ಬಾಯಿಂದ ಇಂತಹ ಶಬ್ದ ಈಗ ಬರಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡುವಂತವರು ಪತಿತ ಪಾವನ ಆದಂತಹ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಭಾರತ ದೇಶ ನಿರ್ವಿಕಾರಿಯಾಗಿತ್ತು. ಭಾರತ ನಿರ್ವಿಕಾರಿಯಾಗಿದ್ದಾಗ ಸ್ವರ್ಗ ಆಗಿತ್ತು. ಈ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ. ಯಥಾ ರಾಜಾರಾಣಿ ತಥಾ ಪ್ರಜೆಗಳು ಇರುತ್ತಾರೆ. ಅಂದ ಮೇಲೆ ಸತ್ಯಯುಗದಲ್ಲಿ ಸಂಪೂರ್ಣ ಭಾರತಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈಗ ಭಾರತ ದೇಶ ನರಕ ಆಗಿದೆ. ಈ 84 ಜನ್ಮದ
ಏಣಿಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಒಳ್ಳೆಯ ಮಾತಾಗಿದೆ. ಯಾರಾದರೂ ಬಹಳ ಒಳ್ಳೆಯವರಾಗಿದ್ದರೆ ಅವರಿಗೆ ನೀವು ಈ ಏಣಿಯ ಚಿತ್ರವನ್ನು ಉಡುಗೊರೆಯಾಗಿ ನೀಡಬಹುದು. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ಉಡುಗೊರೆ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ನಿಮ್ಮ ಬಳಿ ಯಾರೆಲ್ಲ ಬರುತ್ತಾರೋ ಅವರಿಗೆ ಜ್ಞಾನವನ್ನು ತಿಳಿಸಿ ನೀವು ಇಂತಿಂತಹ ಉಡುಗೊರೆಯನ್ನು ನೀಡಬಹುದು. ಅನ್ಯರಿಗೆ ನೀಡುವುದಕ್ಕೋಸ್ಕರ ನಿಮ್ಮ ಬಳಿ ಸದಾ ವಸ್ತು ತಯಾರಾಗಿರಬೇಕು. ನಿಮ್ಮ ಬಳಿ ಜ್ಞಾನ ಸದಾ ತಯಾರಾಗಿರಬೇಕು. ಅಂದರೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ರೆಡಿಯಾಗಿರಬೇಕು. ಏಣಿಯ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಇದೆ. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ನಿಮಗೆ ನೆನಪಿನಲ್ಲಿ ಇರಬೇಕು. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಅಂದ ಮೇಲೆ ಯಾರೆಲ್ಲರೂ ಮೊದಲು ಈ ಸೃಷ್ಟಿಗೆ ಬಂದಿದ್ದಾರೋ ಅವರೇ 84 ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಪರಮಾತ್ಮ ತಂದೆ 84 ಜನ್ಮದ ಬಗ್ಗೆ ತಿಳಿಸಿ ಪುನಃ ಹೇಳುತ್ತಾರೆ, ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ಸಾಧಾರಣ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ. ನಂತರ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತೇನೆ. ಇವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡುತ್ತೇನೆ. ಇಲ್ಲದಿದ್ದರೆ ಬ್ರಾಹ್ಮಣರನ್ನು ಎಲ್ಲಿಂದ ಕರೆದುಕೊಂಡು ಬರಲಿ? ಬ್ರಹ್ಮನ ತಂದೆ ಅನ್ನುವ ಶಬ್ದವನ್ನು ಎಂದಾದರೂ ಕೇಳಿದ್ದೀರಾ? ಅವಶ್ಯವಾಗಿ ಭಗವಂತ ತಂದೆಗೆ ಬ್ರಹ್ಮ ತಂದೆಗೂ ತಂದೆ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ಮತ್ತು ವಿಷ್ಣು ಇಬ್ಬರನ್ನೂ ತೋರಿಸುತ್ತಾರೆ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಮತ್ತು ವಿಷ್ಣುವನ್ನು ತೋರಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮ ತಂದೆಯ 84ನೇ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮ ತಂದೆಯನ್ನು ನಾನು ದತ್ತು ತೆಗೆದುಕೊಂಡು ಇವರ ಹೆಸರನ್ನು ಚೇಂಜ್ ಮಾಡುತ್ತೇನೆ. ಏಕೆಂದರೆ ಬ್ರಹ್ಮ ತಂದೆಯ ಮೂಲಕ ಸನ್ಯಾಸವನ್ನು ತಂದೆ ಮಾಡಿಸುತ್ತಾರೆ. ಸನ್ಯಾಸಿಗಳು ಕೂಡ ಯಾವಾಗ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೋ ಆಗ ತಕ್ಷಣ ತಮ್ಮ ಹಳೆಯ ಜೀವನವನ್ನು ಮರೆಯುವುದಿಲ್ಲ. ಸನ್ಯಾಸಿಗಳಿಗೆ ತಮ್ಮ ಹಳೆಯ ಜೀವನದ ನೆನಪು ಅವಶ್ಯವಾಗಿ ಇರುತ್ತದೆ. ನಿಮಗೂ ಕೂಡ ನಿಮ್ಮ ಹಳೆಯ ಜೀವನದ ನೆನಪಿರುತ್ತದೆ. ಆದರೆ ನಿಮಗೆ ಆ ಹಳೆಯ ಜೀವನದ ಬಗ್ಗೆ ವೈರಾಗ್ಯ ಬಂದಿದೆ. ಏಕೆಂದರೆ ನಿಮಗೆ ಗೊತ್ತಿದೆ ಈಗ ಈ ಸಂಪೂರ್ಣ ಜಗತ್ತೇ ಸ್ಮಶಾನ ಆಗುತ್ತದೆ. ಆದ್ದರಿಂದ ನಾವು ಏಕೆ ಈ ಜಗತ್ತನ್ನು ನೆನಪು ಮಾಡಬೇಕು? ಜ್ಞಾನದ ಮೂಲಕ ಎಲ್ಲಾ ಮಾತನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಜಗತ್ತಿನ ಜನ ಜ್ಞಾನದ ಆಧಾರದಿಂದಲೇ ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡುತ್ತಾರೆ. ಆ ಸನ್ಯಾಸಿಗಳನ್ನು ನೀವು ಕೇಳಿದರೆ, ಅಂದರೆ ನೀವು ಮನೆ ಮತ್ತು ವ್ಯವಹಾರವನ್ನು ಹೇಗೆ ತ್ಯಾಗ ಮಾಡಿದಿರಿ ಎಂದು ಕೇಳಿದರೆ ಅವರು ಆ ರಹಸ್ಯವನ್ನು ತಿಳಿಸುವುದಿಲ್ಲ. ನಂತರ ಪುನಃ ಅವರಿಗೆ ಯುಕ್ತಿಯಿಂದ ತಿಳಿಸಲಾಗುತ್ತದೆ, ನಿಮಗೆ ಹೇಗೆ ವೈರಾಗ್ಯ ಬಂತು ಅನ್ನುವುದನ್ನು ನಮಗೆ ತಿಳಿಸಿ. ನಾವು ಕೂಡ ನಿಮ್ಮಂತೆ ವೈರಾಗಿಗಳಾಗಲು ಏನನ್ನು ಮಾಡಬೇಕು ಎಂದು ನಮಗೆ ತಿಳಿಸಿ, ನಾವು ನಿಮ್ಮಂತೆ ಮಾಡುತ್ತೇವೆ ಎಂದು ಯುಕ್ತಿಯಿಂದ ಹೇಳಬೇಕಾಗುತ್ತದೆ. ನೀವೀಗ ಅವರಿಗೆ ಆಸೆಯನ್ನು ತೋರಿಸುತ್ತೀರಾ, ನೀವು ಪವಿತ್ರರಾಗಿ. ಇನ್ನು ನಿಮಗೆ ಎಲ್ಲಾ ಮಾತಿನ ನೆನಪಂತೂ ಇದೆ. ಬಾಲ್ಯದಿಂದ ಹಿಡಿದು ನೀವು ಎಲ್ಲಾ ಮಾತಿನ ಬಗ್ಗೆ ತಿಳಿಸಬಹುದು. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನದ ಸಾರ ಇದೆ. ಈ ನಾಟಕದಲ್ಲಿ ಪಾತ್ರಧಾರಿಗಳು ಹೇಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ ಅನ್ನುವ ಸಂಪೂರ್ಣ ನಾಟಕದ ಸಾರ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ಎಲ್ಲರೂ ಈ ಕಲಿಯುಗದ ಕರ್ಮ ಬಂಧನದಿಂದ ಮುಕ್ತ ಆಗುತ್ತಾರೆ. ಈ ಕಲಿಯುಗದ ಸಂಪೂರ್ಣ ಕರ್ಮ ಬಂಧನ ಈಗ ಎಲ್ಲರ ಜೀವನದಿಂದ ಸಮಾಪ್ತಿಯಾಗುತ್ತದೆ. ನಂತರ ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ. ಶಾಂತಿಧಾಮದಿಂದ ಪುನಃ ನಮ್ಮೆಲ್ಲರ ಹೊಸ ಸಂಬಂಧ ಜೋಡಣೆ ಆಗುತ್ತದೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಪ್ರತಿದಿನ ಬಹಳ ಒಳ್ಳೊಳ್ಳೆಯ ಜ್ಞಾನದ ಮಾತನ್ನು ಮಕ್ಕಳಿಗೆ ಹೇಳುತ್ತಾರೆ. ಭಾರತದ ನಿವಾಸಿಗಳೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದರು. ಅವರೇ ನಿರ್ವಿಕಾರಿಗಳಾಗಿದ್ದರು. 84 ಜನ್ಮದ ನಂತರ ವಿಕಾರಿಗಳಾಗುತ್ತೇವೆ. ಈಗ ಪುನಃ ನಾವೇ ನಿರ್ವಿಕಾರಿಗಳಾಗಬೇಕು. ಆದರೆ ಪುರುಷಾರ್ಥವನ್ನು ಮಾಡಿಸುವಂತವರೂ ಕೂಡ ಬೇಕು ತಾನೆ. ಈಗ ಪರಮಾತ್ಮ ತಂದೆ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸಿದ್ದಾರೆ. ತಂದೆ ತಿಳಿಸುತ್ತಾರೆ, ನೀವು ಅದೇ ಮಕ್ಕಳಾಗಿದ್ದೀರಾ. ಮಕ್ಕಳಾದ ನೀವು ಕೂಡ ಹೇಳುತ್ತೀರಾ, ಬಾಬಾ ನೀವು ಅದೇ ತಂದೆಯಾಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಲ್ಪದ ಮೊದಲು ಕೂಡ ನಿಮಗೆ ನಾನು ಶಿಕ್ಷಣವನ್ನು ಕಲಿಸಿ ರಾಜ್ಯಭಾಗ್ಯವನ್ನು ನೀಡಿದ್ದೆ. ಕಲ್ಪ ಕಲ್ಪದಲ್ಲೂ ಪರಮಾತ್ಮ ತಂದೆ ಇದೇ ರೀತಿ ಶಿಕ್ಷಣವನ್ನು ಕಲಿಸಿ ರಾಜ್ಯಭಾಗ್ಯವನ್ನು ನೀಡುತ್ತಾರೆ. ನಾಟಕದಲ್ಲಿ ಏನೆಲ್ಲಾ ನಡೆದಿದೆಯೋ, ಎಷ್ಟೆಲ್ಲಾ ವಿಘ್ನಗಳು ಬಂದಿದೆಯೋ ಅದೆಲ್ಲ ಪುನಃ ನಡೆಯುತ್ತದೆ. ಪುನಃ ವಿಘ್ನಗಳು ಬರುತ್ತದೆ. ಜೀವನದಲ್ಲಿ ಎಂತೆಂತಹ ಮಾತು ನಡೆಯುತ್ತಿರುತ್ತದೆ. ಜೀವನದಲ್ಲಿ ಏನೆಲ್ಲಾ ನಡೆದಿದೆಯೋ
ಆ ಎಲ್ಲಾ ಮಾತು ನೆನಪಿನಲ್ಲಿ ಇರುತ್ತದೆ ತಾನೆ. ಈ ಬ್ರಹ್ಮ ತಂದೆಗೂ ಕೂಡ ತಮ್ಮ ಜೀವನದ ಎಲ್ಲಾ ಮಾತು ನೆನಪಿನಲ್ಲಿ ಇದೆ. ಈ ಬ್ರಹ್ಮ ತಂದೆ ತಮ್ಮ ಜೀವನದ ಬಗ್ಗೆ ತಿಳಿಸುತ್ತಿರುತ್ತಾರೆ. ನಾನು ಹಳ್ಳಿಯ ಹುಡುಗ ಆಗಿದ್ದೆ, ಈಗ ಪುನಃ ನಾನು ವೈಕುಂಠಕ್ಕೆ ಮಾಲೀಕ ಆಗುತ್ತೇನೆ. ವೈಕುಂಠದಲ್ಲಿ ಹಳ್ಳಿ ಹೇಗೆ ಇರುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಈ ಸಮಯದಲ್ಲಿ ನಿಮಗೋಸ್ಕರ ಈ ಹಳೆಯ ಜಗತ್ತೇ ಹಳ್ಳಿಯಾಗಿದೆ. ವೈಕುಂಠ ಎಲ್ಲಿ? ಈ ನರಕ ಎಲ್ಲಿ? ಮನುಷ್ಯರು ದೊಡ್ಡ ದೊಡ್ಡ ಮಹಲ್, ಬಿಲ್ಡಿಂಗ್ ಮುಂತಾದದ್ದನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಇದೇ ಸ್ವರ್ಗ ಆಗಿದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ಬಿಲ್ಡಿಂಗ್ಗಳು ಮಣ್ಣು ಮತ್ತು ಕಲ್ಲಿನಿಂದ ನಿರ್ಮಾಣ ಆಗಿದೆ. ಈ ಮಣ್ಣು ಮತ್ತು ಕಲ್ಲಿಗೆ ಯಾವ ಬೆಲೆಯೂ ಇಲ್ಲ. ಎಲ್ಲದಕ್ಕಿಂತ ಜಾಸ್ತಿ ವಜ್ರಕ್ಕೆ ಬೆಲೆ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೇ ವಿಚಾರವನ್ನು ಮಾಡಿ. ಸತ್ಯುಗದಲ್ಲಿ ನೀವು ಹೇಗೆ ಸ್ವರ್ಗದ ಮಹಲನ್ನು ನಿರ್ಮಾಣ ಮಾಡುತ್ತೀರಾ? ಸತ್ಯುಗದಲ್ಲಿ ಎಲ್ಲಾ ಗಣಿಗಳೂ ತುಂಬಿರುತ್ತದೆ. ಸತ್ಯುಗದಲ್ಲಿ ಬಹಳಷ್ಟು ಚಿನ್ನ ಇರುತ್ತದೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಯಾವಾಗ ನಿಮಗೆ ಬೇಜಾರಾಗುತ್ತದೆಯೋ ಆಗ ಕೆಲವೊಂದು ಇಂತಿಂತಹ ಗೀತೆ ಇದೆ, ಆ ಗೀತೆಯನ್ನು ಕೇಳಿದರೆ ತಕ್ಷಣ ಆ ಗೀತೆಯ ಮೂಲಕ ನಿಮಗೆ ಖುಷಿ ಜಾಸ್ತಿ ಆಗುತ್ತದೆ ಎಂದು ತಂದೆ ತಿಳಿಸಿದ್ದಾರೆ. ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ. ಗೀತೆಯನ್ನು ಕೇಳುವುದರಿಂದ ಜ್ಞಾನದ ಮಾತು ನೆನಪಿಗೆ ಬರುತ್ತದೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಅರ್ಧ ಕಲ್ಪಕ್ಕೋಸ್ಕರ ನಾವು ಸುಖಧಾಮಕ್ಕೆ ಮಾಲೀಕರಾಗುತ್ತೇವೆ. ರಾಜನ ಮಗ ತಿಳಿದುಕೊಳ್ಳುತ್ತಾನೆ, ನಾನು ಹದ್ದಿನ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿಯಾಗಿದ್ದೇನೆ, ನನ್ನ ತಂದೆಯ ಹದ್ದಿನ ರಾಜ್ಯಕ್ಕೆ ನಾನು ವಾರಸುದಾರ ಆಗಿದ್ದೇನೆ ಎಂದು ರಾಜಕುಮಾರ ತಿಳಿದುಕೊಳ್ಳುತ್ತಾನೆ. ಈಗ ನಿಮಗೂ ಕೂಡ ಎಷ್ಟೊಂದು ನಶೆ ಇರಬೇಕು. ನಾವು ಬೇಹದ್ದಿನ ತಂದೆಯ ಆಸ್ತಿಗೆ ವಾರಸುದಾರರಾಗಿದ್ದೇವೆ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ನಾವು 21 ಜನ್ಮಕ್ಕೋಸ್ಕರ ಸ್ವರ್ಗದಲ್ಲಿ ವಾರಸುದಾರರಾಗುತ್ತೇವೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ನಾವೀಗ ಯಾವ ಸ್ವರ್ಗಕ್ಕೆ ವಾರಸುದಾರರಾಗುತ್ತೇವೋ, ಯಾರು ನಮ್ಮನ್ನು ವಾರಸುದಾರರನ್ನಾಗಿ ಮಾಡುತ್ತಾರೋ ಆ ತಂದೆಯನ್ನು ಅವಶ್ಯವಾಗಿ ನಾವು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಾವು ವಾರಸುದಾರರಾಗಲು ಸಾಧ್ಯ ಇಲ್ಲ. ತಂದೆಯನ್ನು ನೆನಪು ಮಾಡಬೇಕು. ತಂದೆಯ ನೆನಪಿನ ಮೂಲಕ ಪವಿತ್ರರಾಗಬೇಕು. ಆಗ ನೀವು ವಾರಸುದಾರರಾಗಲು ಸಾಧ್ಯ. ಈಗ ನಿಮಗೆ ಗೊತ್ತಿದೆ, ಶ್ರೀಮತದಂತೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ, ಡಬ್ಬಲ್ ಕಿರೀಟಧಾರಿಗಳಾಗುತ್ತೇವೆ. ಪ್ರತಿ ಜನ್ಮದಲ್ಲೂ ನಾವೇ ರಾಜ್ಯವನ್ನು ಆಳುತ್ತೇವೆ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ವಿನಾಶಿ ದಾನ ಪುಣ್ಯವನ್ನು ಮಾಡುತ್ತಾರೆ. ಈಗ ನಿಮ್ಮ ಬಳಿ ಅವಿನಾಶಿ ಜ್ಞಾನದ ಧನ ಇದೆ. ಅವಿನಾಶಿ ಜ್ಞಾನದ ಸಂಪತ್ತು ಈಗ ನಿಮ್ಮ ಬಳಿ ಇದೆ. ನಿಮಗೆ ಎಷ್ಟು ದೊಡ್ಡ ಲಾಟರಿ ಪ್ರಾಪ್ತಿಯಾಗಿದೆ. ಕರ್ಮಕ್ಕನುಸಾರವಾಗಿ ಫಲ ಪ್ರಾಪ್ತಿಯಾಗುತ್ತದೆ. ಯಾರಾದರೂ ದೊಡ್ಡ ರಾಜನಿಗೆ ಮಗ ಆಗಿ ಹುಟ್ಟಿದರೆ ಅವರಿಗೆ ಬಹಳ ದೊಡ್ಡ ಹದ್ದಿನ ಲಾಟರಿ ಸಿಕ್ಕಿದೆ ಎಂದು ಹೇಳಲಾಗುತ್ತದೆ. ಸಿಂಗಲ್ ಕಿರೀಟವನ್ನು ಧಾರಣೆ ಮಾಡಿಕೊಂಡಂತಹ ರಾಜರು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಡಬ್ಬಲ್ ಕಿರೀಟಧಾರಿಗಳಾದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಸತ್ಯುಗದಲ್ಲಿ ನಿಮ್ಮ ರಾಜ್ಯ ಇದ್ದಾಗ ಬೇರೆ ಯಾರ ರಾಜ್ಯವೂ ಇರುವುದಿಲ್ಲ. ನಂತರ ಅನ್ಯ ಧರ್ಮದವರು ಬರುತ್ತಾರೆ. ಅನ್ಯ ಧರ್ಮದವರ ಸಂಖ್ಯೆ ವೃದ್ಧಿಯಾದ ತಕ್ಷಣ ಮೊದಲು ಇರುವಂತಹ ರಾಜರು ವಿಕಾರಿಗಳಾಗುವ ಕಾರಣ ಪರಸ್ಪರ ಮತಭೇದದಲ್ಲಿ ಬಂದು ತಮ್ಮ ರಾಜ್ಯವನ್ನು ತುಂಡು ತುಂಡು ಮಾಡಿಕೊಂಡು ಸಪರೇಟ್ ಆಗಿ ಬಿಡುತ್ತಾರೆ. ಮೊದಲು ಇಡೀ ವಿಶ್ವದಲ್ಲಿ ಒಂದೇ ರಾಜ್ಯ ಇತ್ತು. ಸತ್ಯುಗದಲ್ಲಿ ಎಂದೂ ಕೂಡ ನನ್ನ ಹಿಂದಿನ ಜನ್ಮದ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ನಾನು ಅನುಭವ ಮಾಡುತ್ತಿದ್ದೇನೆ ಎಂದು ಹೇಳುವುದಿಲ್ಲ. ಈಗ ತಂದೆ ಮಕ್ಕಳಾದ ನಿಮಗೆ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ. ಎಂತೆಂತಹ ಕರ್ಮವನ್ನು ಯಾರು ಮಾಡುತ್ತಾರೋ, ಯಾರು ಎಷ್ಟು ಸೇವೆಯನ್ನು ಮಾಡುತ್ತಾರೋ ಅಷ್ಟು ರಿಟರ್ನ್ ಆಗಿ ಅವರಿಗೆ ಅಂತಹ ಫಲವೇ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಒಳ್ಳೆಯ ಕರ್ಮವನ್ನು ಮಾಡಬೇಕು. ಕೆಲವರು ಕರ್ಮವನ್ನು ಮಾಡುತ್ತಾರೆ, ಆದರೆ ಆ ಕರ್ಮವನ್ನು ಮಾಡುವುದಕ್ಕಿಂತ ಮೊದಲು ತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳಬೇಕು ಎಂದು ಅವರಿಗೆ ಅರ್ಥ ಆಗುವುದಿಲ್ಲ. ಗಳಿಗೆ ಗಳಿಗೆಗೂ ತಂದೆಯನ್ನು ಕೇಳಬೇಕು. ಪತ್ರವನ್ನು ಬರೆದು ಗಳಿಗೆ ಗಳಿಗೆಗೂ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳಬೇಕು. ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅಂದರೆ ಪ್ರಧಾನಮಂತ್ರಿ ಇದ್ದಾರೆ, ಅವರು ತಿಳಿದುಕೊಳ್ಳುತ್ತಾರೆ. ಎಷ್ಟೊಂದು ಪೋಸ್ಟ್ಗಳು ನಮ್ಮ ಬಳಿ ಬರುತ್ತಿರುತ್ತದೆ, ಆದರೆ ಪ್ರಧಾನಮಂತ್ರಿ ಒಂಟಿಯಾಗಿ ಅಷ್ಟೆಲ್ಲ ಪತ್ರವನ್ನು ಓದುವುದಿಲ್ಲ. ಪ್ರಧಾನಮಂತ್ರಿಯ ಸಮ್ಮುಖದಲ್ಲಿ ಬಹಳಷ್ಟು ಜನ ಸೆಕ್ರೆಟರಿಗಳು ಇರುತ್ತಾರೆ.
ಆ ಸೆಕ್ರೆಟರಿಗಳು ಎಲ್ಲಾ ಪತ್ರವನ್ನು ಓದುತ್ತಾರೆ. ನಂತರ ಯಾವ ಪತ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆಯೋ, ಮುಖ್ಯವಾದ ಪತ್ರ ಯಾವುದಾಗಿದೆಯೋ ಅದನ್ನು ಪಾಸ್ ಮಾಡುತ್ತಾರೆ. ಅಂತಹ ಪತ್ರವನ್ನು ಪ್ರಧಾನಮಂತ್ರಿಯ ಟೇಬಲ್ನ ಮೇಲೆ ಇಡುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಮುಖ್ಯ ಪತ್ರಗಳಿಗೆ ಬ್ರಹ್ಮ ತಂದೆ ತಕ್ಷಣ ಉತ್ತರವನ್ನು ನೀಡುತ್ತಾರೆ. ಇನ್ನು ಉಳಿದ ಮಕ್ಕಳ ಪತ್ರಕ್ಕೆ ಕೇವಲ ನೆನಪು, ಪ್ರೀತಿ ಎಂದು ಬರೆದು ಕಳಿಸುತ್ತಾರೆ. ಒಬ್ಬೊಬ್ಬರಿಗೂ ತಂದೆ ಸಪರೇಟ್ ಆಗಿ ಕುಳಿತು ಎಷ್ಟು ಪತ್ರವನ್ನು ಬರೆಯಲು ಸಾಧ್ಯ? ಈ ರೀತಿ ಎಲ್ಲಾ ಮಕ್ಕಳಿಗೂ ಪತ್ರವನ್ನು ಬರೆಯಲು ಸಾಧ್ಯ ಆಗುವುದಿಲ್ಲ. ಎಲ್ಲರಿಗೂ ಪತ್ರವನ್ನು ಬರೆಯುವುದು ಬಹಳ ಕಷ್ಟದ ಮಾತಾಗಿದೆ. ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗುತ್ತದೆ. ಅಹೋ, ಈ ದಿನ ಬೇಹದ್ದಿನ ತಂದೆಯ ಪತ್ರ ನನಗೆ ಬಂದಿದೆ. ಶಿವ ತಂದೆ, ಬ್ರಹ್ಮ ತಂದೆಯ ತನುವಿನ ಮೂಲಕ ನನ್ನ ಪತ್ರಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತದೆ. ಎಲ್ಲರಿಗಿಂತ ಜಾಸ್ತಿ ಬಂಧನದಲ್ಲಿರುವಂತಹ ಮಾತೆಯರು ಪತ್ರವನ್ನು ಓದಿ ಖುಷಿಯಿಂದ ಗದ್ಗದಿತರಾಗುತ್ತಾರೆ. ಅಹೋ, ನಾನು ಬಂಧನದಲ್ಲಿ ಇದ್ದೇನೆ, ಬೇಹದ್ದಿನ ತಂದೆ ನನಗೆ ಹೇಗೆ ಪತ್ರವನ್ನು ಬರೆಯುತ್ತಾರೆ ಎಂದು ಬಂಧನದಲ್ಲಿರುವ ಮಾತೆಯರು ವಿಚಾರವನ್ನು ಮಾಡುತ್ತಾರೆ. ಬಂಧನದಲ್ಲಿ ಇರುವಂತಹ ಮಕ್ಕಳು ತಂದೆ ಬರೆದಂತಹ ಪತ್ರವನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುತ್ತಾರೆ. ಅಜ್ಞಾನ ಕಾಲದಲ್ಲೂ ಕೂಡ ಪತಿಯನ್ನು ಪರಮಾತ್ಮ ಎಂದು ತಿಳಿದುಕೊಂಡಂತವರು ಪತಿಯ ಪತ್ರ ಬಂದ ತಕ್ಷಣ ಆ ಪತಿಯ ಪತ್ರಕ್ಕೆ ಮುತ್ತನ್ನು ಕೊಡುತ್ತಾರೆ. ನಿಮಗೂ ಕೂಡ ಬಾಪ್ತಾದರವರ ಪತ್ರ ಬರುತ್ತದೆ. ಬಾಪ್ತಾದರವರ ಪತ್ರವನ್ನು ನೋಡಿದ ತಕ್ಷಣ ಕೆಲವು ಮಕ್ಕಳಿಗೆ ರೋಮಾಂಚನ ಆಗುತ್ತದೆ. ಆ ಮಕ್ಕಳಿಗೆ ತಂದೆಯ ಪತ್ರವನ್ನು ನೋಡಿ ಪ್ರೇಮದ ಕಣ್ಣೀರು ಬರುತ್ತದೆ. ತಂದೆಯ ಪತ್ರಕ್ಕೆ ಅವರು ಮುತ್ತನ್ನು ಕೊಡುತ್ತಾರೆ. ತಂದೆ ಬರೆದಿರುವ ಪತ್ರವನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುತ್ತಾರೆ. ಬಹಳಷ್ಟು ಪ್ರೀತಿಯಿಂದ ಪತ್ರವನ್ನು ಓದುತ್ತಾರೆ. ಬಂಧನದಲ್ಲಿ ಇರುವಂತವರು ಏನು ಕಡಿಮೆ ಇಲ್ಲ. ಕೆಲವು ಮಕ್ಕಳು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ. ಕೆಲವರು ತಿಳಿದುಕೊಳ್ಳುತ್ತಾರೆ, ನಾನು ಅವಶ್ಯವಾಗಿ ಪವಿತ್ರ ಆಗಲೇಬೇಕು. ಭಾರತ ನಿರ್ವಿಕಾರಿ ಜಗತ್ತಾಗಿತ್ತು, ಈಗ ವಿಕಾರಿ ಜಗತ್ತಾಗಿದೆ. ಈಗ ಯಾರು ನಿರ್ವಿಕಾರಿ ಆಗುವಂತವರಾಗಿದ್ದಾರೋ ಅವರೇ ಕಲ್ಪದ ಮೊದಲಿನಂತೆ ಪುರುಷಾರ್ಥವನ್ನು ಮಾಡುತ್ತಾರೆ. ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ನಿಮ್ಮ ಪ್ಲಾನ್ ಈ ರೀತಿ ಇದೆ. ಗೀತೆಯ ಯುಗ ಈಗ ನಡೆಯುತ್ತಿದೆ. ಪುರುಷೋತ್ತಮ ಯುಗ ಗೀತೆಯ ಯುಗ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ನೀವೀಗ ಈ ರೀತಿ ಬರೆಯಬೇಕು, ಗೀತೆಯ ಪುರುಷೋತ್ತಮ ಯುಗ ಇದಾಗಿದೆ ಎಂದು ನೀವು ಬರೆಯಬೇಕು. ಇದು ಭಗವದ್ಗೀತೆಯ ಪುರುಷೋತ್ತಮ ಯುಗ ಆಗಿದೆ ಎಂದು ಬರೆಯಬೇಕು. ಈಗ ಹಳೆಯ ಜಗತ್ತು ಹೊಸ ಜಗತ್ತಾಗುತ್ತದೆ. ಬೇಹದ್ದಿನ ತಂದೆ ನಮಗೆ ಟೀಚರ್ ಆಗಿದ್ದಾರೆ. ತಂದೆಯ ಮೂಲಕ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಡಬ್ಬಲ್ ಕಿರೀಟಧಾರಿಗಳಾಗುತ್ತಾರೆ. ಇದು ಎಷ್ಟು ದೊಡ್ಡ ಶಾಲೆಯಾಗಿದೆ. ಈಗ ರಾಜ್ಯ ಸ್ಥಾಪನೆ ಆಗುತ್ತದೆ. ಅವಶ್ಯವಾಗಿ ಪ್ರಜೆಗಳಲ್ಲಿ ಅನೇಕ ಪ್ರಕಾರದ ಪ್ರಜೆಗಳಿದ್ದಾರೆ. ಈಗ ರಾಜಧಾನಿ ವೃದ್ಧಿಯಾಗುತ್ತಿರುತ್ತದೆ. ಕಡಿಮೆ ಜ್ಞಾನವನ್ನು ಪಡೆದುಕೊಳ್ಳುವಂತವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಆ ಪುರುಷಾರ್ಥದ ಆಧಾರದಿಂದ ಅವರು ಸೃಷ್ಟಿಯ ಆದಿಯ ಸಮಯದಲ್ಲೇ ಬರುತ್ತಾರೆ. ಇದೆಲ್ಲ ಮಾಡಲ್ಪಟ್ಟಂತಹ ಆಟ ಆಗಿದೆ. ಈ ಸೃಷ್ಟಿ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ. ಈಗ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪವಿತ್ರರಾಗಿ. ಪವಿತ್ರತೆಯ ವಿಷಯದಲ್ಲಿ ಯಾರಾದರೂ ನಿಮ್ಮ ಜೀವನದಲ್ಲಿ ವಿಘ್ನವನ್ನು ಹಾಕಿದರೆ ನೀವು ಅದನ್ನು ಕೇರ್ ಮಾಡಬಾರದು. ಅವರ ಮಾತಿನ ಕಡೆ ಗಮನವನ್ನು ಕೊಡಬಾರದು. ಏಕೆಂದರೆ ತುಂಡು ರೊಟ್ಟಿಯಂತೂ ನಿಮ್ಮೆಲ್ಲರಿಗೂ ಸಿಕ್ಕೇ ಸಿಗುತ್ತದೆ. ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು. ಆಗ ತಂದೆಯ ನೆನಪಿರುತ್ತದೆ. ಈ ಬ್ರಹ್ಮ ತಂದೆ ತಮ್ಮ ಭಕ್ತಿ ಮಾರ್ಗದ ಉದಾಹರಣೆಯ ಬಗ್ಗೆ ತಿಳಿಸುತ್ತಾರೆ. ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿತ್ತು. ಆಗ ನಾನು ನನ್ನ ಕಿವಿಯನ್ನೇ ಹಿಂಡಿಕೊಳ್ಳುತ್ತಿದ್ದೆ. ನನಗೆ ನಾನೇ ಚೂಟಿಕೊಳ್ಳುತ್ತಿದ್ದೆ, ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಿದ್ದೆ. ಈಗ ಇದು ಜ್ಞಾನ ಮಾರ್ಗ ಆಗಿದೆ. ಇಲ್ಲಿ ಪರಮಾತ್ಮ ತಂದೆಯ ನೆನಪೇ ಮುಖ್ಯ ಮಾತಾಗಿದೆ. ತಂದೆಯ ನೆನಪು ಬರದೇ ಇದ್ದರೆ, ನಾವು ತಂದೆಯ ನೆನಪಿನಲ್ಲಿ ಇರದೇ ಇದ್ದರೆ ನಮಗೆ ನಾವೇ ಪೆಟ್ಟನ್ನು ಕೊಟ್ಟುಕೊಳ್ಳಬೇಕು. ಮಾಯೆಯ ಮೇಲೆ ನಾನೇಕೆ ವಿಜಯವನ್ನು ಪಡೆದುಕೊಳ್ಳುತ್ತಿಲ್ಲ? ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ನನಗೆ ಏಕೆ ಸಾಧ್ಯ ಆಗುತ್ತಿಲ್ಲ? ನಾನು ಯೋಗದಲ್ಲಿ ಏಕೆ ಇಷ್ಟೊಂದು ಕಚ್ಚಾ ಇದ್ದೇನೆ ಎಂದು ನಮಗೆ ನಾವೇ ಪೆಟ್ಟನ್ನು ಕೊಟ್ಟುಕೊಳ್ಳಬೇಕು. ನಾನೀಗ ಈ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಸ್ವಯಂವನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳಬೇಕು. ನಾನು ಸ್ವಯಂ ಅಷ್ಟೊಂದು ಮಹಾವೀರ ಆಗಿದ್ದೇನಾ ಎಂದು ಸ್ವಯಂವನ್ನು ಕೇಳಿಕೊಳ್ಳಬೇಕು. ಅನ್ಯರನ್ನು ಮಹಾವೀರರನ್ನಾಗಿ ಮಾಡುವ ಪುರುಷಾರ್ಥವನ್ನು ಮಾಡಬೇಕು.
ಎಷ್ಟು ಜಾಸ್ತಿ ಜನರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಸ್ವಯಂಗೋಸ್ಕರ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ನೀವು ನೆನಪಿನ ರೇಸನ್ನು ಮಾಡಬೇಕು. ಒಂದು ವೇಳೆ ನನ್ನಲ್ಲಿ ಕ್ರೋಧ ಇದ್ದರೆ ನಾನು ಕ್ರೋಧವನ್ನು ಮಾಡಬೇಡಿ ಎಂದು ಅನ್ಯರಿಗೆ ಹೇಗೆ ಹೇಳಲು ಸಾಧ್ಯ? ಇದು ಸತ್ಯತೆಯ ಗುಣ ಆಗಲಿಲ್ಲ ತಾನೆ? ಅಂದ ಮೇಲೆ ನಿಮಗೆ ನಾಚಿಕೆ ಆಗಬೇಕು. ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೇವೆ. ಯಾರು ನಮ್ಮ ಮೂಲಕ ಜ್ಞಾನವನ್ನು ಕೇಳುತ್ತಾರೋ ಅವರು ಶ್ರೇಷ್ಠರಾಗಿ ಬಿಡುತ್ತಾರೆ, ನಾವು ಕನಿಷ್ಠರಾಗಿ ಉಳಿದುಕೊಳ್ಳುತ್ತೇವೆ. ಅಂದ ಮೇಲೆ ಇದು ಪುರುಷಾರ್ಥ ಆಗಿದೆಯೇನು? ಪಂಡಿತನ ಕತೆ ಕೂಡ ಇದೆ ತಾನೆ? ನೀವು ಪಂಡಿತರಾಗಬಾರದು. ಧಾರಣೆಯನ್ನು ಮಾಡಿಕೊಂಡು ನಂತರ ಅನ್ಯರಿಗೆ ತಿಳಿಸಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೀವು ಈ ವಿಕಾರ ಅನ್ನುವ ವಿಷದ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗುತ್ತೀರಾ. ಇನ್ನು ಪರಮಾತ್ಮ ತಂದೆ ಎಲ್ಲಾ ಮಾತಿನ ಉದಾಹರಣೆಯನ್ನೂ ಕೂಡ ಕುಳಿತು ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಈ ಎಲ್ಲಾ ಕಥೆಗಳು ರಿಪೀಟ್ ಆಗುತ್ತದೆ. ಬ್ರಹ್ಮರಿಯ ಉದಾಹರಣೆ ಇದೆ. ನೀವು ಬ್ರಾಹ್ಮಣಿಯರಾಗಿದ್ದೀರಾ, ನೀವು ಬ್ರಹ್ಮ ಕುಮಾರಿಯರು, ನೀವು ಸತ್ಯವಾದ ಬ್ರಾಹ್ಮಣರು. ಪ್ರಜಾಪಿತ ಬ್ರಹ್ಮ ಎಲ್ಲಿದ್ದಾರೆ? ಬ್ರಹ್ಮ ತಂದೆ ಅವಶ್ಯವಾಗಿ ಈ ಸಾಕಾರ ಜಗತ್ತಿನಲ್ಲಿ ಇರಬೇಕು ತಾನೆ? ಬ್ರಹ್ಮ ತಂದೆ ಮೇಲೆ ಸೂಕ್ಷ್ಮ ವತನದಲ್ಲಂತೂ ಇಲ್ಲ. ಈಗ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಬೇಕು. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಪ್ಲಾನ್ ಆಗಿದೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಚಿತ್ರಗಳು ಇದೆ. ಚಿತ್ರದಲ್ಲಿ ಜ್ಞಾನದ ಪಾಯಿಂಟ್ ಅನ್ನು ಚೆನ್ನಾಗಿ ಬರೆದಿರಬೇಕು. ಗೀತೆಯ ಭಗವಂತನ ಪ್ಲಾನ್ ಇದಾಗಿದೆ ಎಂದು ಚಿತ್ರದಲ್ಲಿ ಬರೆದಿರಬೇಕು. ಬ್ರಾಹ್ಮಣರಾದ ನಾವು ಜುಟ್ಟಿಗೆ ಸಮಾನ ಆಗಿದ್ದೇವೆ. ಇದು ಕೇವಲ ಒಬ್ಬರ ಮಾತಲ್ಲ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ತಾನೆ? ಬ್ರಹ್ಮ ಬ್ರಾಹ್ಮಣರಿಗೆ ತಂದೆ ಆಗಿದ್ದಾರೆ. ಈಗ ಇದು ಬಹಳ ದೊಡ್ಡ ಪರಿವಾರ ಆಗಿದೆ. ಈ ಸಮಯದಲ್ಲಿ ನಿಮ್ಮ ಪರಿವಾರ ಬಹಳ ದೊಡ್ಡ ಪರಿವಾರ ಆಗಿದೆ. ನಂತರ ನೀವು ದೇವತೆಗಳ ಕುಟುಂಬದಲ್ಲಿ ಬರುತ್ತೀರಾ. ಈ ಸಮಯದಲ್ಲಿ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ. ಏಕೆಂದರೆ ಈಗ ಇಲ್ಲಿ ನಿಮಗೆ ಲಾಟರಿ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ. ಶಿವಶಕ್ತಿ ಸೇನೆಯವರು ನೀವಾಗಿದ್ದೀರಾ. ಜಗತ್ತಿನಲ್ಲಿ ಇರುವ ಎಲ್ಲಾ ಮಾತು ಅಸತ್ಯ ಮಾತಾಗಿದೆ. ಈ ರೀತಿ ಅನೇಕ ಮಾತನ್ನು ಜಗತ್ತಿನಲ್ಲಿ ಹೇಳುವ ಕಾರಣ ಜನ ಬಹಳಷ್ಟು ಗೊಂದಲಕ್ಕೊಳಗಾಗುತ್ತಾರೆ. ಆದ್ದರಿಂದ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಇದೆ. ನಾನು ಸರ್ವಶಕ್ತಿವಂತ ಆಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ನೀವು ಪವಿತ್ರರಾಗುತ್ತೀರಾ. ಎಲ್ಲರಿಗಿಂತ ಜಾಸ್ತಿ ಆಕರ್ಷಣೆ ಮಾಡುವಂತಹ ಅಯಸ್ಕಾಂತ ಶಿವತಂದೆ ಆಗಿದ್ದಾರೆ. ಶಿವತಂದೆ ಬಹಳ ಒಳ್ಳೆಯ ಅಯಸ್ಕಾಂತ ಆಗಿದ್ದಾರೆ. ಶಿವತಂದೆ ಸದಾ ಸರ್ವಶ್ರೇಷ್ಠ ಸ್ಥಿತಿಯಲ್ಲೇ ಇರುತ್ತಾರೆ. ಶಿವತಂದೆ ಸದಾ ಸರ್ವಶ್ರೇಷ್ಠ ಆಗಿದ್ದಾರೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಸದಾ ಇದೇ ನಶೆ ಅಥವಾ ಖುಷಿ ಇರಬೇಕು. 21 ಜನ್ಮಕ್ಕೋಸ್ಕರ ನಾವು ಬೇಹದ್ದಿನ ತಂದೆಯ ಆಸ್ತಿಗೆ ವಾರಸುದಾರರಾಗಿದ್ದೇವೆ. ಯಾವ ತಂದೆಯ ಆಸ್ತಿಗೆ ವಾರಸುದಾರರಾಗಿದ್ದೇವೋ ಆ ತಂದೆಯನ್ನು ಅವಶ್ಯವಾಗಿ ನಾವು ನೆನಪು ಮಾಡಬೇಕು ಮತ್ತು ಅವಶ್ಯವಾಗಿ ಪವಿತ್ರರಾಗಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆ ಯಾವ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೋ ಅದೇ ಕರ್ಮವನ್ನು ಮಾಡಬೇಕು. ತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಸ್ಥೂಲ ದೇಶ ಮತ್ತು ಶರೀರದ ಸ್ಮೃತಿಯಿಂದ ದೂರಾಗಿ ಸೂಕ್ಷ್ಮ ದೇಶದಲ್ಲಿ ಸೂಕ್ಷ್ಮ ವೇಷಧಾರಿಗಳಾಗಿ ಹೇಗೆ ವರ್ತಮಾನ ಸಮಯದ ಜಗತ್ತಿನಲ್ಲಿ ಎಂತಹ ಕರ್ತವ್ಯವನ್ನು ಮಾಡುತ್ತಾರೋ ಅಂತಹ ವೇಷವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಯಾವ ಸಮಯದಲ್ಲಿ ಎಂತಹ ಕರ್ಮವನ್ನು ಮಾಡಬೇಕು ಎಂದು ನೀವು ಬಯಸುತ್ತೀರೋ ಅಂತಹ ವೇಷವನ್ನು ಧಾರಣೆ ಮಾಡಿಕೊಳ್ಳಿ. ಈಗೀಗ ಸಾಕಾರ ಶರೀರಧಾರಿಗಳಾಗಿ, ಈಗೀಗ ಆಕಾರಿ ಶರೀರಧಾರಿಗಳಾಗಿ, ಈ ರೀತಿ ಬಹುರೂಪಿಗಳಾಗಿ ಆಗ ಸರ್ವ ಸ್ವರೂಪದ ಸುಖದ ಅನುಭವವನ್ನು ಮಾಡಲು ಸಾಧ್ಯ. ಇದು ನಮ್ಮ ಸ್ವಯಂನ ಸ್ವರೂಪ ಆಗಿದೆ. ಅನ್ಯರ ಡ್ರೆಸ್ ಅನ್ನು ನಾವು ಧರಿಸಿಕೊಳ್ಳಲು ಹೋದಾಗ ಅದು ನಮಗೆ ಸರಿಯಾಗಬಹುದು, ಅಥವಾ ಆ ಡ್ರೆಸ್ ಧರಿಸಿಕೊಂಡಾಗ ಸೈಜ್ ನಮಗೆ ಸರಿಯಾಗದೇ ಇರಬಹುದು. ಆದರೆ ಸ್ವಯಂನ ಡ್ರೆಸ್ ಅನ್ನು ಸಹಜವಾಗಿ ಧಾರಣೆ ಮಾಡಿಕೊಳ್ಳಬಹುದು. ಆದ್ದರಿಂದ ಈ ವರದಾನವನ್ನು ಪ್ರತ್ಯಕ್ಷದಲ್ಲಿ ಅಭ್ಯಾಸದಲ್ಲಿ ತನ್ನಿ. ಆಗ
ಅವ್ಯಕ್ತ ಮಿಲನದ ವಿಚಿತ್ರ ಅನುಭವವನ್ನು ಮಾಡಲು ಸಾಧ್ಯ. ಇಂದಿನ ಸ್ಲೋಗನ್ ಆಗಿದೆ, ಸರ್ವರಿಗೂ ಗೌರವವನ್ನು ನೀಡುವಂತವರೇ ಆದರ್ಶ ವ್ಯಕ್ತಿಗಳಾಗಲು ಸಾಧ್ಯ. ಆದ್ದರಿಂದ ಗೌರವವನ್ನು ಕೊಡಿ, ಆಗ ಗೌರವ ಪ್ರಾಪ್ತಿಯಾಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ. ಹೇಗೆ ಸ್ಥೂಲ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಪ್ರೋಗ್ರಾಮ್ ಅನ್ನು ಸೆಟ್ ಮಾಡಿಕೊಳ್ಳುತ್ತೀರಾ, ದಿನಚರಿಯನ್ನು ಸೆಟ್ ಮಾಡಿಕೊಳ್ಳುತ್ತೀರಾ, ಅದೇ ರೀತಿ ನಿಮ್ಮ ಮನಸ್ಸಿನ ಸಮರ್ಥ ಸ್ಥಿತಿಯ ಪ್ರೋಗ್ರಾಮ್ ಅನ್ನು ಸೆಟ್ ಮಾಡಿಕೊಳ್ಳಿ. ಆಗ ಎಂದೂ ಅಪ್ಸೆಟ್ ಆಗುವುದಿಲ್ಲ. ಎಷ್ಟು ನಿಮ್ಮ ಮನಸ್ಸಿನಲ್ಲಿ ಸಮರ್ಥ ಸಂಕಲ್ಪವನ್ನು ಮಾಡುತ್ತೀರೋ, ಅಂದರೆ ಸಮರ್ಥ ಸಂಕಲ್ಪದಲ್ಲಿ ಎಷ್ಟು ನಿಮ್ಮ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ನಿಮ್ಮ ಮನಸ್ಸು ಅಪ್ಸೆಟ್ ಆಗುವುದಿಲ್ಲ. ಅಪ್ಸೆಟ್ ಆಗಲು ಮನಸ್ಸಿಗೆ ಸಮಯ ಸಿಗುವುದಿಲ್ಲ. ಮನಸ್ಸು ಸದಾ ಸೆಟ್ ಆಗಿ ಇರುತ್ತದೆ, ಅಂದರೆ ಏಕಾಗ್ರ ಆಗಿರುತ್ತದೆ. ಆಗ ಸ್ವತಃ ಬಹಳ ಒಳ್ಳೆಯ ವೈಬ್ರೇಷನ್ ಹರಡುತ್ತದೆ. ಈ ವೈಬ್ರೇಷನ್ ಮೂಲಕ ಸೇವೆ ನಡೆಯುತ್ತದೆ. ಒಳ್ಳೆಯದು. ಓಂ ಶಾಂತಿ.